ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ತುಂಬ ಉಪಯೋಗಕಾರಿ ಗಿಡದ ಬಗ್ಗೆ ಹೇಳ್ತೀನಿ. ಹಾಗೆ ಅದ್ರ ಜೊತೆಗೆ ಅದರಿಂದ ರೆಸಿಪಿ ಕೂಡ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ಗಿಡದ ಹೆಸರು ಬಂದ್ಬಿಟ್ಟು ಚಕ್ರಮಣಿ ಗಿಡ ಅಂತಲೂ ಕರೀತಾರೆ. ಅಷ್ಟೇ ಅಲ್ಲ, ವಿಟಮಿನ್ ಗಿಡ ಅಂತಲೂ ಕರೀತಾರೆ, ಮಲ್ಟಿವಿಟಮಿನ್ ಗಿಡ ಅಂತಾರೆ, BP ಸೊಪ್ಪು ಅಂತಾರೆ. ಈ ಸೊಪ್ಪಿನ ಹೆಸರಿಗೆ ತಕ್ಕಂತೆ ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಇರುತ್ತೆ. ವಿಟಮಿನ್ A, B, C, K ಎಲ್ಲ ವಿಟಮಿನ್ಸು ಇರುತ್ತೆ. ಹಾಗಾಗಿ ಇದನ್ನು ಮಲ್ಟಿವಿಟಮಿನ್ ಗಿಡ ಅಂತಲೂ ಕರೀತಾರೆ. ಇದು ಬ್ಲಡ್ನ ಇಂಪ್ರೂವ್ ಮಾಡೋದಲ್ದಲೆ ಈ ಬ್ಲಡ್ನ ಶುದ್ಧಿ ಮಾಡುತ್ತೆ. ಹಾಗಾಗಿ ಇದನ್ನು BP ಸೊಪ್ಪು ಅಂತಲೂ ಕರೀತಾರೆ. ಇದು ನೋಡೋದಕ್ಕೆ ಸೇಮ್ ಕರಿಬೇವಿನ ಗಿಡದ ಥರನೇ ಇರುತ್ತೆ. ಈ ಸೊಪ್ಪನ್ನು ಜಗಿದು ತಿನ್ನೋದ್ರಿಂದ ಹಲ್ಲಲ್ಲಿ ರಕ್ತಸ್ರಾವ ಹಾಗೆ ಹಲ್ಲು ನೋವಿದ್ರೂ ಕೂಡ ಇದು ಶಮನ ಮಾಡುತ್ತೆ. ಅಷ್ಟೇ ಅಲ್ಲ, ಬಾಡಿಲಿ ಹೀಟ್ ಜಾಸ್ತಿಯಾಗಿ ಏನಾದರೂ ಬಾಯಲ್ಲಿ ಹುಣ್ಣಾಗಿದ್ದರೆ ಅದು ಸಹ ಇದರಿಂದ ಶಮನ ಆಗುತ್ತೆ. ಈ ಸೊಪ್ಪಲ್ಲಿ ಹೆಚ್ಚಾಗಿ ಕ್ಲೋರೋಫಿಲ್ ಇರೋದ್ರಿಂದ ರಕ್ತ ಶುದ್ಧಿಯಾಗಿ ಯಾವಾಗಲೂ ಶೀತ ಕೆಮ್ಮು ಅದೆಲ್ಲ ಆಗ್ತಾಯಿದ್ರೆ ಇಮ್ಯುನಿಟಿ ಜಾಸ್ತಿ ಮಾಡಿ ಅದನ್ನು ಕೂಡ ಇದು ಸರಿ ಮಾಡುತ್ತೆ. ಹಾಗೆ ಈ ಸೊಪ್ಪಿನಿಂದ ಶಾಖ ಕೊಟ್ಕೊಂಡ್ರೆ ಜಾಯಿಂಟ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಈಗಂತೂ ಹೆಚ್ಚಾಗಿ ಕ್ಯಾನ್ಸರ್ ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದೆ. ಈ ಸೊಪ್ಪನ್ನ ಯಾವಾಗಲೂ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಕಾರಕ ಜೀವಕೋಶನ ಕೂಡ ಇದು ತಡೆಗಟ್ಟುತ್ತೆ. ಇದರಿಂದ ಎಷ್ಟೊಂದು ರೆಸಿಪೀಸ್ ಮಾಡ್ಬೋದು. ಅದರಲ್ಲಿ ಒಂದು ನಾನು ಇವತ್ತು ತೋರಿಸ್ತಾ ಇರೋದು ಬಸ್ಸಾಂಬಾರು ಹೇಗೆ ಮಾಡೋದು ಇದನ್ನ ಯೂಸ್ ಮಾಡಿಕೊಂಡು ಅಂತ. ಹಾಗಾದರೆ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡೋಣ. ಈ ಎಲೆಗಳನ್ನ ಒಂದೊಂದಾಗಿ ಬಿಡಿಸಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಬೇಕು. ಈ ಸೊಪ್ಪು ಯಾವುದೇ ರೀತಿ ಕಹಿ ಇರೋದಿಲ್ಲ, ಒಗ್ರಿರೋದಿಲ್ಲ. ಇದರಲ್ಲಿ ಬಸ್ಸಾಂಬಾರಂತೂ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಈ ರೀತಿ ಒಂದು 3 ಇಡಿ ಆಗೋಷ್ಟು ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಹೆಸರು ಕಾಳು, 1/4 ಕಪ್ಪು ತೊಗರಿಬೇಳೆ ಎರಡನ್ನೂ ನೆನೆಹಾಕಿಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಸಾಂಬಾರು ಪೌಡರು, 2 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಒಂದು 5-6 ಮೆಣಸು, ಒಂದು ಸ್ವಲ್ಪ ಕರಿಬೇವು, 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು 1/4 ಕಪ್ಪಷ್ಟು ಕಾಯಿ ತುರಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಕಾಳು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ, 1-2 ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರಲ್ಲಿ 1/4 ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಹೆಸರು ಕಾಳು, ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿ ಇದಕ್ಕೆ ಒಂದು 6 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿ 1 ವಿಷಲ್ ಕೂಗಿಸೋದು ಬೇಡ. ಇನ್ನೇನು ಕೂಗ್ತಾ ಇದೆ ಅನ್ಬೇಕಾದ್ರೆ ಸ್ಟವ್ನ ಆಫ್ ಮಾಡಬೇಕು. ಕಾಳು ಜಾಸ್ತಿ ಬೆಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ ಸಾಂಬಾರು. ಅಥವಾ ಸಪ್ರೇಟಾಗಿ ಹಾಗೆ ಕೂಡ ಬೇಯಿಸಿ ಲಾಸ್ಟಲ್ಲಿ ಸೊಪ್ಪು ಆ್ಯಡ್ ಮಾಡಿದ್ರೂ ಚೆನ್ನಾಗಾಗುತ್ತೆ. ಹಾಗೇನಾದರೂ ಬೇಯಿಸ್ಕೊಬೋದು. ನೋಡಿ, ಇಷ್ಟು ಬೆಂದಿರಬೇಕು ಕಾಳು. ಇದರಲ್ಲಿ 1 ಸೌಟಷ್ಟು ಕಾಳನ್ನ ನಾನು ರುಬ್ಬೋದಕ್ಕೆ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಖಾರ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ, ಇಷ್ಟನ್ನು 3 ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇದನ್ನು ಈ ರೀತಿ ಫ್ರೈ ಮಾಡೋ ಬದಲು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಟು ಕೂಡ ಹಾಕ್ಕೊಬೋದು. ಈಗ ನಾನು ಒಂದು 5-6 ಮೆಣಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಣಸು ಆಪ್ಷನಲ್ಲು, ಹಾಕದೇ ಇದ್ರೂ ಬಿಡ್ಬೋದು, ಆದರೆ ಚೆನ್ನಾಗಾಗುತ್ತೆ ಸಾಂಬಾರು ಹಾಕಿದ್ರೆ. 1 ಸ್ಪೂನಷ್ಟು ಜೀರಿಗೆ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ, ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಕಾಯಿ ತುರಿ, 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು, 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಹಾಗೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕಾಳು ತೆಗೆದಿಟ್ಕೊಂಡಿದ್ವಲ್ಲ ರುಬ್ಬೋದಕ್ಕೆ ಅಂತ, ಅದನ್ನೂ ಹಾಕಿ ಪೇಸ್ಟ್ ಮಾಡಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ಮೇಲೆ ಜಾಸ್ತಿ ನುಣ್ಣಗೆ ರುಬ್ಬೋದೇನು ಬೇಡ. ನೋಡಿ, ಈ ರೀತಿ ಇರಲಿ. ಈಗ ಒಂದು ಪಾತ್ರೆಗೆ
ರುಬ್ಬಿರೋ ಅಂತಹ ಮಸಾಲೆನ ಆ್ಯಡ್ ಮಾಡಿ ನಾವು ಏನು ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಈ ಚಕ್ರಮುನಿ ಸೊಪ್ಪಿಂದ ತುಂಬ ಬೆನಿಫಿಟ್ಸ್ ಇದೆ, ಆದರೆ ನಮಗೆ ಇಷ್ಟೊಂದಿದೆ ಅಂತ ಗೊತ್ತಿರಲ್ಲ. ಹಾಗಾಗಿ ಅಟ್ಲೀಸ್ಟ್ ಅಂದರೂ ತಿಂಗಳಲ್ಲಿ 1 ಸಲನೋ 2 ಸಲನೋ ಈ ರೀತಿ ಮಾಡಿ ಸೇವನೆ ಮಾಡೋದ್ರಿಂದ ವಿಟಮಿನ್ ಸಹ ನಮಗೆ ಸಿಗುತ್ತೆ. ನಾವು ಒಂದೇ ರೀತಿ ಸಾಂಬಾರು ತಿಂಡಿಗಳನ್ನ ಮಾಡ್ತಲೇ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು. ಇದು ಕಿಡ್ನಿಗೆ ಸಹ ತುಂಬ ಒಳ್ಳೆಯದು. ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಇದನ್ನು ಸೇವನೆ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಕಲ್ಲಿದ್ದರೂ ಸಹ ಇದು ಕರಗಿಸುತ್ತೆ. ಇದು ಬೆಳೆಸೋದು ಏನು ತುಂಬ ಕಷ್ಟ ಏನಲ್ಲ. ಒಂದು ಕಡ್ಡಿ ನೆಟ್ರೂ ಇದು ಸಾಕು, ಬೆಳೆಯುತ್ತೆ. ಬರೀ ಈ ರೀತಿ ಸಾಂಬಾರು ಅಷ್ಟೇ ಅಲ್ಲ, ಇದರಿಂದ ಚಟ್ನಿ ಮಾಡ್ಬೋದು. ಚಟ್ನಿ ಪುಡಿ ಮಾಡಿಟ್ಕೊಂಡು ಡೈಲಿ ಸೇವನೆ ಮಾಡ್ಬೋದು. ಟ್ರೈ ಮಾಡಿ, ಹೆಲ್ತ್ಗೂ ಒಳ್ಳೆಯದು. ಇದಾಗಿದೆ. ಈ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಅದು ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊಪ್ಪು ಆಲ್ರೆಡಿ ಬೆಂದಿರುತ್ತೆ, ಹಾಗಾಗಿ 2 ಸೆಕೆಂಡ್ ಫ್ರೈ ಮಾಡಿ ಅದಕ್ಕೆ ಕಾಯಿ ತುರಿನೂ ಸೇರಿಸಿ ಒಂದು 5 ನಿಮಿಷ ಅದನ್ನು ಫ್ರೈ ಮಾಡಬೇಕು. ಕಾಯಿ ತುರಿ ಸೇರಿಸಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಬೇಗ ಅಳಿಸೋಗ್ಬಿಡುತ್ತೆ ಕಾಳು. ಕಾಳು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪನ್ನ ಆ್ಯಡ್ ಮಾಡಿ ಬಸ್ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದರದ್ದೇ ಚಟ್ನಿ ಪುಡಿ ಸಹ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ.